ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 54ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನೀಲಕಂಠ ಸ್ತೋತ್ರ, ಸಮುದ್ರ ಮಥನ, ವಿಷೋತ್ಪತ್ತಿ, ದೇವತೆಗಳ ಕೈಲಾಸಗಮನ, ಈಶ್ವರನ ವಿಷಪಾನ, ಅದರಿಂದಾದ ನೀಲಕಂಠತೆ ಮತ್ತು ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಬ್ರಹ್ಮನ ಆಶಯಗಳನ್ನು ತಿಳಿಯಲಿಚ್ಛುಕನಾದ ಪರಮೇಶ್ವರನಿಗೆ ಕಮಲಾಕ್ಷನಾದ ಬ್ರಹ್ಮದೇವನು ಈಶ್ವರನ ಆ ಮಾತುಗಳನ್ನು ಕೇಳಿದ ತರುವಾಯವೇ ಭೂತ ಭವಿಷ್ಯದ್ವರ್ತಮಾನ ಕಾಲದ ಪ್ರಜೆಗಳ ಈಶನೂ ಕಾರಣಕರ್ತನೂ ಆದ ದೇವನೇ ಕೇಳುವವನಾಗು ಎಂದನು. ಎಲೈ ಕಮಲಾಕ್ಷನಾದ ಪರಮೇಶ್ವರನೇ, ಕ್ಷೀರಸಾಗರವು ದೇವಾಸುರರಿಂದ ಕಡೆಯಲ್ಪಡಲಾಗಿ ಮೇಘ ಸಮಾನವೂ ನೀಲಮೇಘ ಶ್ಯಾಮವೂ ಪ್ರಳಯಾಗ್ನಿಗೆ ಸಮಾನವಾದ ಕಾಂತಿಯುಳ್ಳದ್ದು, ಪ್ರಳಯ ಕಾಲದ ಸೂರ್ಯನಿಗೆ ಸಮಾನವಾದ ತೇಜಸ್ಸುಳ್ಳದ್ದು, ಅತಿ ಘೋರವೂ ಆದ ಕಾಲಕೂಟವೆಂಬ ವಿಷವು ಉದ್ಭವಿಸಿತು. ಆ ವಿಷವು ತ್ರಿಲೋಕನಾಶಕವೂ ಸೂರ್ಯನಂತೆ ಸರ್ವತ್ರ ಪ್ರಕಾಶಕವೂ ಪ್ರಳಯಾಗ್ನಿಗೆ ಸಮಪ್ರಭೆಯುಳ್ಳದ್ದೂ ಆಗಿ ಮೊದಲೇ ಉತ್ಪನ್ನವಾಯಿತು. ಅಂತಹ ವಿಷವನ್ನು ನೋಡಿ ನಾವೆಲ್ಲರೂ ಭೀತರೂ ಭ್ರಾಂತ ಮನಸ್ಕರೂ ಆಗಿರುತ್ತೇವೆ. ಆದುದರಿಂದ ಎಲೈ ಮಹಾದೇವನೇ, ಲೋಕಗಳ ಹಿತಾಪೇಕ್ಷೆಯಿಂದ ನೀನು ಆ ವಿಷವನ್ನು ಪಾನ ಮಾಡು. ನೀನೇ ಆದಿಯಲ್ಲಿ ಉತ್ಪನ್ನವಾದ ಈ ವಿಷವನ್ನು ಕುಡಿಯಲು ಶಕ್ತನಾಗಿರುವಿ. ನೀನೇ ಎಲ್ಲರಿಗೂ ಉತ್ತಮನೂ ಪ್ರಭುವೂ ಆಗಿರುತ್ತೀಯೆ. ಎಲೈ ಮಹಾದೇವನೇ, ನಿನ್ನನ್ನು ಬಿಟ್ಟರೆ ಈ ವಿಷವನ್ನು ಸಹಿಸಲು ಯಾರಿಗೂ ಶಕ್ತಿಯಿಲ್ಲ. 3 ಲೋಕದಲ್ಲಿಯೂ ನಿನ್ನನ್ನು ಹೊರತು ಮತ್ತೊಬ್ಬ ಪುರುಷನು
ಈ ವಿಷವನ್ನು ಗ್ರಹಿಸಲು ಸಮರ್ಥನಲ್ಲವೆಂದು ಬ್ರಹ್ಮನು ನುಡಿದನು. ಎಲವು ಸುಂದರಿ, ಪರಮ ಪದವೀಗತನೂ ಸೃಷ್ಟಿಕರ್ತನೂ ಆದ ಬ್ರಹ್ಮನ ಆ ಮಾತುಗಳನ್ನು ನಾನು ಕೇಳಿ ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ಯಮನಂತೆ ಭಯಂಕರವಾದ ಆ ವಿಷವನ್ನು ಪಾನ ಮಾಡಲು ಉಪಕ್ರಮಿಸಿದೆನು. ಓ ಪ್ರಿಯಳೇ, ದೇವ ದೈತ್ಯರಿಗೆ ಭಯಜನಕವೂ ಘೋರವೂ ಆದ ಆ ವಿಷವನ್ನು ನಾನು ಪಾನ ಮಾಡಲಾಗಿ ಕೂಡಲೇ ಶುಭ್ರವಾದ ಈ ನನ್ನ ಕಂಠವು ಹೀಗೆ ಕೃಷ್ಣ ವರ್ಷವಾಗಿ ಪರಿಣಮಿಸಿತೆಂದು ಈಶ್ವರನು ದೇವಿಗೆ ಹೇಳಿದನು. ಅನಂತರ ಮಹಾ ತೇಜಸ್ವಿಯೂ ಲೋಕಪಿತಾಮಹನೂ ಆದ ಬ್ರಹ್ಮದೇವನು ನೈದಿಲೆ ಪುಷ್ಪದಂತೆ ಕಾಂತಿಯುಳ್ಳ ಆ ಕಂಠವನ್ನು ನೋಡಿ ಅವನ ಕಂಠದಲ್ಲಿ ನಾಗರಾಜನೂ ತಕ್ಷಕನೂ ಆದ ಸರ್ಪವು ಅಡಗಿರುವಂತೆ ತಿಳಿದು, ಎಲೈ ಸುವ್ರತನಾದ ಮಹಾದೇವನೇ, ಈ ಕಪ್ಪಾದ ಕಂಠದಿಂದ ನೀನು ಬಹಳವಾಗಿ ಹೊಳೆಯುತ್ತೀಯೇ ಎಂದನು. ಗಿರಿಪುತ್ರಿಯಾದ ಪಾರ್ವತಿಯೇ, ತರುವಾಯ ನಾನು ಆ ಬ್ರಹ್ಮನ ಮಾತನ್ನು ಕೇಳಿ ದೇವ ದೈತ್ಯರ ಸಂಘಗಳು, ಯಕ್ಷರು, ಗಂಧರ್ವರು, ಭೂತಗಳು, ಪಿಶಾಚಗಳು, ಉರಗಗಳು ಮತ್ತು ರಾಕ್ಷಸರು ಇವರು ನೋಡುತ್ತಿರಲಾಗಿ ಆ ಘೋರವಾದ ವಿಷವನ್ನು ಕಂಠದಲ್ಲಿ ಧರಿಸಿದೆನು. ಅದರಿಂದ ನಾನು ನೀಲಕಂಠನಾದೆನು. ಪಾರ್ವತಿಯೇ, ಅತಿ ತೇಜಸ್ವಿಯೂ ಮಹಾಘೋರವೂ ಆದ ಕಾಲಕೂಟವೆಂಬ ವಿಷವನ್ನು ನಾನು ಕತ್ತಿನಲ್ಲಿ ಧರಿಸಿದೆನು. ಹೀಗೆ ನಾನು ಆ ವಿಷವನ್ನು ಕಂಠದಲ್ಲಿ ಧರಿಸಿದ್ದನ್ನು ನೋಡಿ ದೇವದೈತ್ಯರ ಸಂಘವು ಅತ್ಯಂತ ವಿಸ್ಮಯವನ್ನು ಹೊಂದಿತು. ಮಂದಗಮನೆಯಾದ ಪರ್ವತರಾಜ ಕುಮಾರಿಯೇ, ಅನಂತರ ಸಮಸ್ತವಾದ ದೇವಗಣಗಳು, ದೈತ್ಯರು, ಉರಗಗಳು, ರಾಕ್ಷಸರು ಇವರೇ ಮೊದಲಾದವರು ಅಂಜಲಿಬದ್ಧರಾಗಿ ಇಂತೆಂದರು. ಗಂಗಾಜಲದಿಂದ ತೊಳೆಯಲ್ಪಟ್ಟ ಕೇಶಪಾಶವುಳ್ಳ ದೇವದೇವನಾದ ಪರಮೇಶ್ವರನೇ, ನಿನ್ನ ವೀರ್ಯ, ಪರಾಕ್ರಮ, ಶಕ್ತಿ, ಸಾಮರ್ಥ್ಯ, ಯೋಗ, ಪ್ರಭಾವ, ದೊರೆತನ ಇವುಗಳು ಪರಮಾಶ್ಚರ್ಯಕರವಾಗಿವೆ. ಎಲೈ ಪರಮೇಶ್ವರನೇ, ನೀನೇ ಬ್ರಹ್ಮನು, ವಿಷ್ಣುವು, ಮಹೇಶ್ವರನು, ಯಮನು, ವರದನು, ಸೂರ್ಯನು, ಚಂದ್ರನು, ಭೂಮಿಯು, ಜಲವು ಇವುಗಳಾಗಿರುತ್ತೀಯೆ. ನೀನೇ ಸೂಕ್ಷ್ಮ ವಸ್ತುವಿಗಿಂತಲೂ ಅತ್ಯಂತ ಸೂಕ್ಷ್ಮನಾಗಿಯೂ, ನೀನೇ ಅಗ್ನಿಯು, ಗಾಳಿಯು, ಚರಾಚರಾತ್ಮಕವಾದ ಸಕಲ ಲೋಕಗಳ ಕರ್ತನೂ, ಪ್ರಳಯದಲ್ಲಿ ರಕ್ಷಕನೂ ಆಗಿರುತ್ತೀಯೇ ಎಂಬುದಾಗಿ ಈಶನನ್ನು ಹೊಗಳಿದರು. ಮಹಾತ್ಮರಾದ ದೇವತೆಗಳೆಲ್ಲರೂ ಹೀಗೆ ಈ ಮಾತುಗಳಿಂದ ಪರಮೇಶ್ವರನನ್ನು ಹೊಗಳಿ ಅವನ ಆಜ್ಞೆಯನ್ನು ಸ್ವೀಕರಿಸಿ ಅವನಿಗೆ ನಮಸ್ಕರಿಸಿ ಚಂದ್ರನನ್ನು ಕರೆದುಕೊಂಡು ಅತಿ ವೇಗವಾದ ವಿಮಾನದಿಂದ ಮೇರು ಪರ್ವತಕ್ಕೆ ಎಲ್ಲರೂ ಹೋದರು. ಪರಮೇಶ್ವರನಿಗೆ ನೀಲಕಂಠನೆಂಬ ಯಾವ ನಾಮವು 3 ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿದೆಯೋ ಅದು ಅತಿ ರಹಸ್ಯವಾಗಿಯೂ ಪುಣ್ಯಕ್ಕಿಂತಲೂ ಪುಣ್ಯಕರವಾಗಿಯೂ ಅತ್ಯುತ್ತಮವಾಗಿಯೂ ಇರುತ್ತದೆ. ಈ ವಿಷಯವನ್ನು ಪೂರ್ವದಲ್ಲಿ ಸಾಕ್ಷಾತ್ ಬ್ರಹ್ಮದೇವನೇ ಹೇಳಿರುವನು. ಈ ಆಖ್ಯಾನವು ಪುಣ್ಯಕರವಾಗಿಯೂ ಪಾಪನಾಶಕವಾಗಿಯೂ ಇರುತ್ತದೆ. ಯಾವ ಪುರುಷನು ಬ್ರಹ್ಮನು ಹೇಳಿದ ಈ ಕಥೆಯನ್ನು ಕೇಳಿ ಹೃದಯದಲ್ಲಿ ಧರಿಸುತ್ತಾನೆಯೋ ಅವನಿಗೆ ಉಂಟಾಗುವ ಮಹಾಫಲವನ್ನು ವಿವರಿಸುತ್ತೇನೆ
ಕೇಳು ಎಂದು ಈಶ್ವರನು ಹೇಳಿದನು. ಯಾವ ಪುರುಷನು ಈ ವಿಷಯವನ್ನು ಕೇಳುವನೋ ಅವನಿಗೆ ಸ್ಥಾವರ ಜಂಗಮಗಳಿಂದ ಸಂಭವಿಸಿದ ಘೋರ ವಿಷವು ಕ್ಷಿಪ್ರದಲ್ಲಿ ಪರಿಹಾರವಾಗುವುದು. ಕೆಲವು ಸುಂದರಿ, ಈ ಮಾತು ನಿಜವಾಗಿರುವುದು ಮತ್ತು ಈ ವಿಷಯವು ಭಯಂಕರವಾದ ಅಮಂಗಳವನ್ನು ಪರಿಹರಿಸುವುದು, ದುಸ್ವಪ್ನವನ್ನು ಪರಿಹರಿಸುವುದು, ಸ್ತ್ರೀಯರ ಪರಮ ಪ್ರೀತಿಗೆ ಪಾತ್ರನಾಗುವನು. ರಾಜರ ಸಭೆಯಲ್ಲಿ ವಿವಾದವಾದರೆ ಜಯವನ್ನು ಪಡೆಯುವನು. ಯಾವನು ಈ ವಿಷಯವನ್ನು ಕೇಳುವನೋ ಅವನಿಗೆ ವಿವಾದದಲ್ಲಿಯೂ ಜಗಳದಲ್ಲಿಯೂ ಜಯವೂ, ಯುದ್ಧದಲ್ಲಿ ಶತ್ರುನಾಶನವೂ, ಮಾರ್ಗದಲ್ಲಿ ಕ್ಷೇಮವೂ, ಗೃಹದಲ್ಲಿ ನಿತ್ಯ ಸಂಪತ್ತೂ ಉಂಟಾಗುವವು. ಕೆಲವು ಸುಂದರಮುಖಿಯೇ, ಹೀಗೆ ಈ ಪೂರ್ವದಲ್ಲಿ ಹೇಳಿದ ಐಹಿಕ ಸಂಪತ್ತು ಉಂಟಾಗುವುದಲ್ಲದೆ ಪರದಲ್ಲಾಗುವ ವಿಷಯವನ್ನು ಹೇಳುವೆನು ಕೇಳು. ಯಾವನು ಕಥಾಶ್ರವಣ ಮಾಡುವನೋ ಅವನು ನೀಲಕಂಠನೂ ಹಸುರಾದ ದಾಡಿ ಮೀಸೆಯುಳ್ಳವನೂ ಚಂದ್ರಮೌಳಿಯೂ ತ್ರಿನೇತ್ರನೂ ಶೂಲಪಾಣಿಯೂ ವೃಷಭವಾಹನನೂ ಪಿನಾಕಧರನೂ ನಂದೀಶ್ವರನಿಗೆ ಸಮನಾದ ಬಲ, ಸಂಪತ್ತು, ಸಾಮರ್ಥ್ಯ ಇವುಗಳುಳ್ಳವನಾಗಿ ನನ್ನ ಅಪ್ಪಣೆಯಂತೆ ಸರ್ವಲೋಕಗಳಲ್ಲಿ ಸಂಚಾರ ಮಾಡುವನು. ಅವನು ಆಕಾಶವೇ ಮೊದಲಾದ ಸ್ಥಳಗಳಲ್ಲಿ ವಾಯುವಿನಂತೆ ತಡೆಯಿಲ್ಲದೆ ಸಂಚರಿಸಬಲ್ಲನು ಮತ್ತು ನನಗೆ ಸಮಾನವಾದ ಶಕ್ತಿಗಳುಳ್ಳವನಾಗಿ ಭೂತ ಪ್ರಳಯದವರೆಗೂ ಸ್ಥಿರನಾಗಿರುವನು. ಕೆಲವು ಮಂಗಳಾಂಗಿಯಾದ ಗಿರಿಜೆಯೇ, ನನ್ನ ಭಕ್ತರಲ್ಲಿ ಯಾವನು ಈ ಕಥೆಯನ್ನು ಕೇಳುವನೋ ಅವನಿಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಉಂಟಾಗುವ ಫಲವನ್ನು ಹೇಳುತ್ತೇನೆ, ಕೇಳುವವಳಾಗು. ಈ ಕಥೆಯನ್ನು ಕೇಳಿದ ಬ್ರಾಹ್ಮಣನು ವೇದಾಧ್ಯಯನ ಪರನಾಗುವನು. ಕ್ಷತ್ರಿಯನು ಭೂಮಿಯನ್ನು ಜಯಿಸುವನು. ವೈಶ್ಯನು ವ್ಯಾಪಾರದಲ್ಲಿ ಲಾಭವನ್ನು ಹೊಂದುವನು. ಶೂದ್ರನು ನಿತ್ಯ ಸುಖವನ್ನು ಪಡೆಯುವನು. ರೋಗಿಯು ರೋಗದಿಂದ ಮುಕ್ತನಾಗುವನು. ಬಂಧನಾದವನು ಬಂಧನದಿಂದ ವಿಮುಕ್ತನಾಗುವನು. ಗರ್ಭಿಣಿಯಾದವಳು ದಿವ್ಯ ಪುತ್ರನನ್ನು ಪಡೆಯುವಳು. ಕನ್ನಿಕೆಯು ಉತ್ತಮವಾದ ಪತಿಯನ್ನು ಪಡೆಯುವಳು. ವಸ್ತುಗಳೇನಾದರೂ ನಷ್ಟವಾಗಿದ್ದರೆ ಅದನ್ನು ಹೊಂದುವರು. ಪರಲೋಕದಲ್ಲಿಯೂ ಉತ್ತಮ ಪದವಿಯು ದೊರೆಯುವುದು. ಸ್ವಾಮಿಯಾದ ಪರಮೇಶ್ವರನ ಈ ಕಥೆಯನ್ನು ಯಾವನು ಕೇಳುವನೋ ಅವನಿಗೆ 1,00,000 ಗೋದಾನ ಮಾಡಿದರೆ ಯಾವ ಫಲವು ಬರುವುದೋ ಅಂತಹ ಫಲವು ಖಂಡಿತವಾಗಿಯೂ ಬರುವುದು. ಯಾವನು ಈ ಕಥೆಯ ಸಂಬಂಧವಾದ ಶ್ಲೋಕದ ಒಂದು ಪಾದವನ್ನಾಗಲಿ ಅರ್ಧ ಪಾದವನ್ನಾಗಲಿ ಶ್ಲೋಕವನ್ನು ಅಥವಾ ಶ್ಲೋಕಾರ್ಥವನ್ನು ಹೃದಯದಲ್ಲಿ ಧರಿಸುವನೋ ಅವನು ರುದ್ರ ಪದವಿಯನ್ನು ಹೊಂದುವನು. ಗುಹಾಪ್ರಿಯನೂ ಚಂದ್ರಮೌಳಿಯೂ ಪ್ರಭುವೂ ಆದ ಪರಮೇಶ್ವರನು ಉಮಾದೇವಿಗೆ ಅತ್ಯಂತ ಪುಣ್ಯಪ್ರದವಾದ ಈ ಕಥೆಯನ್ನು ನಿರೂಪಿಸಿ ಪಾರ್ವತಿಯ ಸಂಗಡ ವೃಷಭಾರೂಢನಾಗಿ ಕಿಷ್ಕಿಂಧ ಗುಹೆಯನ್ನು ಪ್ರವೇಶ ಮಾಡಿದನು. ಎಲೈ ವಿಪ್ರವರ್ಯರೇ, ವಾಯುದೇವನು ಹೀಗೆ ಈ ಕಥೆಯನ್ನು ಆ ಮಹರ್ಷಿಗಳಿಗೆ ಹೇಳಿ ಪಾಪನಾಶಕವಾದ ಮಹಾಪದವಿಯನ್ನು ಅವರಿಗೆ ಕೊಟ್ಟು ಸುಲಕ್ಷಣವಾದ ಸಂಪೂರ್ಣ ಕಥೆಯನ್ನು ಸ್ವಯಂ ಪಠಿಸಿ ಸೂರ್ಯದ್ವಾರದಿಂದ ಪರಮ ಪದವಿಯನ್ನು ಹೊಂದಿದನು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ
ನೀಲಕಂಠಸ್ಥವೋ ನಾಮ ಚತುಃಪಂಚಾಶತ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ 55ನೆಯ ಅಧ್ಯಾಯವಾದ ಲಿಂಗೋತ್ಪತ್ತಿ ನಿರೂಪಣೆ, ವಿಷ್ಣುವು ಕ್ಷೀರಶಾಯಿಯಾಗಿರಲು ಅಲ್ಲಿಗೆ ಬ್ರಹ್ಮದೇವನ ಆಗಮನ, ಲಿಂಗ ದರ್ಶನ, ಲಿಂಗ ಪರೀಕ್ಷೆ ಮತ್ತು ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.